ನಮ್ಮ ದೇಹದ ಎಡ ಮತ್ತು ಬಲಭಾಗದ ಕಣ್ಣುಗಳಲ್ಲಿ ಯಾವ ಕಣ್ಣುಗಳು ಮಿಟುಕಿಸುತ್ತಿವೆ ಎನ್ನುವುದರ ಆಧಾರದ ಮೇಲೆ ಶುಭ ಮತ್ತು ಅಶುಭ ಸೂಚನೆಯ ಕುರಿತು ಹೇಳಲಾಗುತ್ತೆ. ಕಣ್ಣು ಮಿಟುಕಿಸುವುದು ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳನ್ನು ಸೂಚಿಸುತ್ತೆ. ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ಯಾವ ಕಣ್ಣು ಮಿಟುಕಿದರೆ ಅಶುಭ ಎಂಬುದನ್ನು ಇಲ್ಲಿ ತಿಳಿಯೋಣ. ಮಹಿಳೆಯರ ಬಲಗಣ್ಣು ಮಿಟುಕುವುದು. ಶಾಸ್ತ್ರದ ಪ್ರಕಾರ ಮಹಿಳೆಯರ ಬಲಭಾಗದ ಕಣ್ಣು ಮಿಟುಕುತ್ತಿದ್ದರೆ ಅದನ್ನು ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಇದು ನೀವು ಮುಂದಿನ ದಿನಗಳಲ್ಲಿ ಅಹಿತಕರ ಸನ್ನಿವೇಶವನ್ನು ಎದುರಿಸಬೇಕಾಗುತ್ತೆ ಎಂಬುದನ್ನು ಹೇಳುತ್ತೆ. ಇದರಿಂದ ಮಹಿಳೆಯರು ಮಾನಸಿಕವಾಗಿ ಅತೃಪ್ತರಾಗಬಹುದು ಎನ್ನುವ ನಂಬಿಕೆ ಇದೆ. ಈ ಚಿಹ್ನೆಯು ಶೀಘ್ರದಲ್ಲೇ ಕೆಲವು ಸಮಸ್ಯೆಗಳು ಉಂಟಾಗಬಹುದು ಎಂಬ ಎಚ್ಚರಿಕೆಯನ್ನ ನಿಮಗೆ ನೀಡುತ್ತೆ. ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ ಪ್ರೇತಾತ್ಮ ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಪುರುಷರ ಬಲಗಣ್ಣು ಮಿಟುಕುವುದು. ಬಲಗಣ್ಣು ಮಿಟುಕುವುದರಲ್ಲಿ ಸ್ತ್ರೀ ಮತ್ತು ಪುರುಷರ ವಿಚಾರದಲ್ಲಿ ಸಂಪೂರ್ಣ ವಿರುದ್ಧವಾಗಿದೆ. ಮಹಿಳೆಯರಿಗೆ ಬಲಗಣ್ಣು ಮಿಟುಕುವುದು ಅಶುಭವಾದರೆ ಪುರುಷರಿಗೆ ಬಲಗಣ್ಣು ಮಿಟುಕುತ್ತಿದ್ದರೆ ಮಂಗಳಕರವಾಗಿರುತ್ತೆ. ಇದರರ್ಥ ಆ ಪುರುಷನು ಶೀಘ್ರದಲ್ಲೇ ಕೆಲವು ಶುಭ ಸುದ್ದಿಯನ್ನು ಪಡೆದುಕೊಳ್ತಾನೆ ಮತ್ತು ಆರ್ಥಿಕ ಲಾಭವನ್ನು ಪಡೆದುಕೊಳ್ತಾನೆ ಎಂಬುದಾಗಿದೆ. ಈ ಚಿಹ್ನೆಯು ಅವರ ಜೀವನದಲ್ಲಿ ಕೆಲವು ಉತ್ತಮ ಬದಲಾವಣೆಗಳನ್ನು ಸೂಚಿಸುತ್ತೆ. ಮಹಿಳೆಯರ ಎಡಗಣ್ಣು ಮಿಟುಕುವುದು. ಮಹಿಳೆಯರ ಎಡಗಣ್ಣು ಮಿಟುಕುತ್ತಿದ್ದರೆ ಅದನ್ನು ಅತ್ಯಂತ ಮಂಗಳಕರ ಚಿಹ್ನೆ ಎಂದು ಪರಿಗಣಿಸಲಾಗುತ್ತೆ. ಶೀಘ್ರದಲ್ಲೇ ಆ ಮಹಿಳೆಗೆ ಒಳ್ಳೆಯ ಸುದ್ದಿ ಸಿಗುತ್ತೆ ಎನ್ನುವ ನಂಬಿಕೆ. ಇದು ಅವರ ವೃತ್ತಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಬರುವ ಧನಾತ್ಮಕ ಬದಲಾವಣೆಗಳ ಸಂಕೇತವೆಂದು ಪರಿಗಣಿಸಲಾಗಿದೆ. ಇದರಿಂದ ಅವರ ಜೀವನದಲ್ಲಿ ಶುಭ ಸಮಯಗಳು ಆರಂಭವಾಗುವುದು. ಪುರುಷರ ಎಡಗಣ್ಣು ಮಿಟುಕುವುದು. ಪುರುಷರಲ್ಲಿ ಎಡಗಣ್ಣು ಬಡಿತಿದ್ರೆ ಅದನ್ನ ಅವರಿಗೆ ಅಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತೆ. ಪುರುಷರ ಎಡಗಣ್ಣು ಬಡಿದುಕೊಳ್ಳುತ್ತಿದ್ರೆ ಅದು ಅವರ ಗೌರವ ಅಥವಾ ಪ್ರತಿಷ್ಠೆಯ ಮೇಲೆ ಕೆಟ್ಟ ಪರಿಣಾಮವನ್ನುಂಟು ಮಾಡಬಹುದು. ವಾದ ವಿವಾದ, ಜಗಳಗಳು ಸೃಷ್ಟಿಯಾಗಬಹುದು. ಇಂತಹ ಸಂದರ್ಭದಲ್ಲಿ ಪುರುಷರು ಹೆಚ್ಚು ಜಾಗರೂಕರಾಗಬೇಕು. ಏಕಕಾಲದಲ್ಲಿ ಎರಡೂ ಕಣ್ಣುಗಳು ಬಡಿದುಕೊಳ್ಳುವುದು. ಕೆಲವೊಮ್ಮೆ ಎರಡೂ ಕಣ್ಣುಗಳು ಏಕಕಾಲದಲ್ಲಿ ಬಡಿದುಕೊಳ್ಳಲು ಪ್ರಾರಂಭಿಸುತ್ತೆ. ಈ ಸಂದರ್ಭದಲ್ಲಿ ಜನರು ಶುಭವೋ ಅಶುಭವೋ ಎಂಬ ಆತಂಕ ಒಳಗಾಗ್ತಾರೆ. ಸಮುದ್ರಶಾಸ್ತ್ರದ ಪ್ರಕಾರ ಎರಡೂ ಕಣ್ಣುಗಳು ಒಟ್ಟಿಗೆ ಬಡಿದುಕೊಳ್ಳುತ್ತಿದ್ರೆ ನೀವು ಶೀಘ್ರದಲ್ಲೇ ಹಳೆಯ ಅಥವಾ ಕಳೆದು ಹೋದ ಸ್ನೇಹಿತನನ್ನು ಭೇಟಿಯಾಗಬಹುದು.